ಬೈಂದೂರು ತಾಲೂಕು ಆಗಿ ಪರಿವರ್ತನೆ ಆದರೂ ಕೂಡ ಬೈಂದೂರು ಸರ್ಕಾರಿ ಆಸ್ಪತ್ರೆ ಮಾತ್ರ ಅವ್ಯವಸ್ಥೆಯ ಆಗರವಾಗಿ ಬದಲಾಗುತ್ತಿದೆ. ಗ್ರಾಮೀಣ ಪ್ರದೇಶದ ಜನರು ನಿತ್ಯ ಇಲ್ಲಿ ಚಿಕಿತ್ಸೆಗೆ ಬಂದರೆ ಸರಿಯಾದ ವೈದ್ಯರಿಲ್ಲದೆ ಸೌಲಭ್ಯವಿಲ್ಲದೆ ನರಕಯಾತನೆ ಅನುಭವಿಸುತ್ತಿದ್ದಾರೆ. ಆರೋಗ್ಯ ಮತ್ತು ಶಿಕ್ಷಣದ ಬಗ್ಗೆ ವಿಶೇಷ ಕಾಳಜಿ ವಹಿಸುತ್ತೇವೆ ಎನ್ನುವ ಸರ್ಕಾರ ಮಾತ್ರ ನಿರ್ಲಕ್ಷ್ಯ ಮಾಡಿ ಬಡ ಜನರ ಜೀವನದೊಂದಿಗೆ ಚೆಲ್ಲಾಟವಾಡುತ್ತಿದೆ. ಈ ಬಗ್ಗೆ ರೈತ ಮುಖಂಡರಾದ ದೀಪಕ್ ಕುಮಾರ್ ಶೆಟ್ಟಿ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಳೆದ 10 ವರ್ಷಗಳಿಂದ ಬೈಂದೂರು ತಾಲೂಕಾಗಿ ಘೋಷಣೆಯಾಗಿದೆ. ತಾಲೂಕು ಘೋಷಣೆ ಅಂತ ಹೇಳಿದ್ರೆ ಬೈಂದೂರು ಈ ತಾಲೂಕಿಗೆ ಬೇಕಾಗಿರ್ತಕ್ಕಂಥ ಸುಸಜ್ಜಿತವಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳು ಆಗಬೇಕು ದೃಷ್ಟಿಯಿಂದ ಆ ಸಮಯದಲ್ಲಿ ಸರ್ಕಾರ ತಾಲೂಕನ್ನು ಘೋಷಣೆ ಮಾಡಿದೆ. ಆದ್ದರಿಂದ ಬೈಂದೂರು ತಾಲೂಕು ಆದ ಮೇಲೆ ಇಲ್ಲಿ ಎಲ್ಲ ಇಲಾಖೆಗಳು ಸುಸಜ್ಜಿತವಾಗಿ ಕೆಲಸ ಮಾಡಬೇಕೆನ್ನುವಂಥ ದೃಷ್ಟಿಯಿಂದ ಇವತ್ತು ತಾಲೂಕಾಗಿದೆ. ಆದ್ದರಿಂದ ನಮ್ಮ ಬೈಂದೂರು ಏನಿವತ್ತು ಹಿಂದೆ PSC ಆಗಿತ್ತು, ಅದ ನಂತರ ಸಮುದಾಯ ಆಸ್ಪತ್ರೆ ಆಗಿದೆ. ಈ ಸಮುದಾಯ ಆಸ್ಪತ್ರೆ ಆದ ಮೇಲೆ ಇಲ್ಲಿ ಸರಿಯಾಗಿರ್ತಕ್ಕಂಥ ವೈದ್ಯಕೀಯ ವ್ಯವಸ್ಥೆಗಳನ್ನು ಸರಿಯಾಗಿ ಕೊಡಬೇಕಾಗಿರ್ತಕ್ಕಂಥದ್ದು ನಮ್ಮ ಆರೋಗ್ಯ ಇಲಾಖೆ ಮತ್ತು ಜಿಲ್ಲಾಡಳಿತ ಸರ್ಕಾರದ ಅವರ ಏನಿದೆ ಕ್ರಮ ಏನಿದೆ ಅದು ಇವತ್ತಿನವರೆಗೆ ಸರಿಯಾಗಿ ಆಗ್ತಾ ಇಲ್ಲ. ಈಗಾಗಲೇ ಬೈಂದೂರು ಹಾಸ್ಪಿಟ್ಲಿಗೆ ಅನ್ನುವಂತಕ್ಕಂಥದ್ದು ಇವತ್ತು ಸಮಸ್ಯೆಯ ಆಗ್ರಹವಾಗಿದೆ. ಯಾಕೆ ಕೇಳಿದರೆ ಇವತ್ತು ನಮ್ಮ ಸರಿಯಾಗಿರ್ತಕ್ಕಂಥ ಹೆರಿಗೆ ಡಾಕ್ಟ್ರು, ಹೆರಿಗೆಗೆ ಸಂಬಂಧಪಟ್ಟ ಹಾಗೆ, ಅದೇ ರೀತಿಯಲ್ಲಿ ಇವತ್ತಿಲ್ಲಿ ನಮಗೆ ಹೆರಿಗೆಗೆ ಸಂಬಂಧಪಟ್ಟ ಹಾಗೆ ಅನಸ್ತೇಷಿಯಾ ಡಾಕ್ಟ್ರು ಇವತ್ತಿಲ್ಲಿ ಇಲ್ಲ. ಯಾಕೆ ಕೇಳಿದರೆ ಅವರು ವಾರಕ್ಕೆ 2 ದಿವಸ ಇವರೇ ಹೆರಿಗೆ ಅವರು ಬಂದವ ಕರೆಸ್ತಾರೆ. ಸರ್ಕಾರದ ಮಾರ್ಗಸೂಚಿ ಪ್ರಕಾರ ಇಂತಿಷ್ಟು ಹೆರಿಗೆ, 1 ತಿಂಗಳಿಗೆ ಇಂತಿಷ್ಟು ಹೆರಿಗೆ ಆಗಬೇಕು, ವರ್ಷಕ್ಕೆ ಇಂತಿಷ್ಟು ಹೆರಿಗೆ ಆಗಬೇಕು ಅನ್ನುವಂಥ ಒಂದು ಮಾರ್ಗಸೂಚಿ ಇದೆ. ಆದರೆ ಮಾರ್ಗಸೂಚಿ ಸರಿ ಇದೆ, ಆದರೆ ಮಾರ್ಗಸೂಚಿ ಮಾಡಬೇಕಿದ್ರೆ ಈ ಹಾಸ್ಪಿಟ್ಲಿಗೆ ಸರಿಯಾಗಿರ್ತಕ್ಕಂಥ ನಮ್ಮ ಸವಲತ್ತುಗಳನ್ನು ಕೊಟ್ಟರೆ ಮಾತ್ರ ಮಾರ್ಗಸೂಚಿ ಪಾಸ್ ಆಗ್ತದೆ. ಅನಸ್ತೇಷಿಯಾ ಡಾಕ್ಟರ್ ಇಲ್ಲಿ 8-9 ಡಾಕ್ಟರ್ ಇರಬೇಕಾಗಿದೆ, ಇಲ್ಲೊಬ್ಬರು 2 ಡಾಕ್ಟರ್ ಮಾತ್ರ ಇದ್ದಾರೆ, 3 ಜನ ಡಾಕ್ಟರ್ ಮಾತ್ರ ಇದ್ದಾರೆ. ಇವತ್ತು ಸರಿಯಾದಂಥ ಡಾಕ್ಟರ್ ಇಲ್ಲೇ ಇದ್ದರೆ ಮತ್ತು ಇವತ್ತು ಸ್ಟಾಫ್ಗಳ ನರ್ಸ್ಗಳು ಸಮಸ್ಯೆಗಳಿದೆ, ಬೇರೆ ಬೇರೆ ಸ್ಟಾಫ್ಗಳ ಸಮಸ್ಯೆ ಇದೆ. ಈ ರೀತಿ ಸಮಸ್ಯೆಗಳಿರುವಾಗ ಬೈಂದೂರು ಅಂತಕ್ಕಂಥದ್ದು ಬೆಳೆಯುತ್ತಿರುವಂಥ ಒಂದು ಸಿಟಿ, ಇವತ್ತು ಹಳ್ಳಿಯ ಭಾಗ ಅಂತಕ್ಕಂಥದ್ದು ಭಾಳಷ್ಟು ಸಾರ್ವಜನಿಕರು, ರೈತರು ಈ ಭಾಗದಲ್ಲಿ ನಮ್ಮ ಬೈಂದೂರಿನಲ್ಲಿ ಈಗ ಖಾಸಗಿ ಹಾಸ್ಪಿಟಲ್, ಸುಸಜ್ಜಿತವಾಗಿರ್ತಕ್ಕಂಥ ಖಾಸಗಿ ಹಾಸ್ಪಿಟ್ಲು ಸಹ ಇಲ್ಲ. ಏನಾದರೂ ರಾತ್ರಿ ಹೊತ್ತಿಗೆ ಸಮಸ್ಯೆ ಆದರೆ, ರೈತರ ರಾತ್ರಿ ಹೊತ್ತಿಗೆ ಯಾವುದಾದ್ರು ನಾವು ಬೈಕ್ ಬಿಟ್ಕೊಂಡು ಬರುವಾಗ ಹಂದಿಗಿಂದಿ ಅಡ್ಡ ಬಂದರೆ ಅಥವಾ ತೊಂದರೆ ಆದರೆ, ಅಲ್ಲಿ ನಮಗೆ ಆರೋಗ್ಯ ಸಮಸ್ಯೆ ಆದರೆ ನಾವು ಕುಂದಾಪುರಕ್ಕೆ ಹೋಗಬೇಕಾದಂಥ ಅವಶ್ಯಕತೆ ಮೊದಲಿನಿಂದಲೂ. ಆದ್ದರಿಂದ ಈ ಸಮಸ್ಯೆಗಳನ್ನು ದೊಡ್ಡ ರೀತಿಯ ಸಮಸ್ಯೆಗಳು ಇವತ್ತು ಬೈಂದೂರಿನಲ್ಲಿ ಇವತ್ತು ಆಗ್ತಾ ಇದೆ. ಇವತ್ತು ಬೈಂದೂರು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಇಲ್ಲಿ ಸುಸಜ್ಜಿತವಾದಂಥ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಗಳಲ್ಲಿ ಇದ್ದರೆ ಖಂಡಿತವಾಗಿ ನಮಗೆ ಒಳ್ಳೆಯ ರೀತಿಯಾದಂಥ ಎಲ್ಲ ಪೇಷಂಟ್ಗಳು ಇಲ್ಲೇ ಬರ್ತಾಯಿದ್ರು. ಆದರೆ ಇವತ್ತು ದುಡ್ಡು ಕೊಟ್ಟು ಸಾವಿರಗಟ್ಟಲೆ ದುಡ್ಡು, ಲಕ್ಷಾಂತರ ರೂಪಾಯಿಗಳನ್ನು ಕುಂದಾಪುರ ಖಾಸಗಿ ಹಾಸ್ಪಿಟ್ಲಿಗೆ ಕೊಡ್ತಕ್ಕಂಥ ಪರಿಸ್ಥಿತಿ ಇವತ್ತು ನಮ್ಮ ಬೈಂದೂರಿನ ಸಾರ್ವಜನಿಕರಿಗೆ ಮತ್ತು ರೈತರಿಗೆ ಇವತ್ತು ಆಗ್ತಕ್ಕಂಥ ಪರಿಸ್ಥಿತಿಯನ್ನು ನೋಡಿದ್ದೇನೆ. ನಾನು ಇವತ್ತಿನ ಉದಯವಾಣಿ ಪೇಪರ್ನಲ್ಲಿ ನೋಡಿದ್ದೇನೆ. ಇವತ್ತು ಬೈಂದೂರು ಸಮಸ್ಯೆಯ ಆಗರ ಅಂತೇಳಿ ನಾನು ಅದು ನೋಡಿದ ತಕ್ಷಣ ನಾನು ಸಂಬಂಧಪಟ್ಟ ಪತ್ರಿಕೆಗಳಿಗೆ ಫೋನ್ ಮಾಡಿ ಇವತ್ತು ನಾನು ಹಾಸ್ಪಿಟ್ಲಿಗೆ ಭೇಟಿಯನ್ನು ಕೊಡಬೇಕು. ಯಾಕೆಂದರೆ ಮುಂದಿನ ದಿವಸಗಳಲ್ಲಿ ಏನು ಈಗಾಗಲೇ ಹೇಳ್ತಾ ಇದ್ದಾರೆ, ಅಲ್ಲಿ ಮಾರ್ಗಸೂಚಿಯ ಪ್ರಕಾರ ಹೇರಿಗೆ ಆಗ್ತಾ ಇಲ್ಲ, ಅದು ಬೇರೆ ಬೇರೆ ಮಾರ್ಗಸೂಚಿಯ ಬೇರೆ ಬೇರೆ ಕ್ರಮ ಆಗ್ತಾ ಇಲ್ಲ. ಆದ್ದರಿಂದ ಇಲ್ಲಿರ್ತಕ್ಕಂಥ ಡಾಕ್ಟರ್ಗಳನ್ನು, ಸ್ಟಾಫ್ ನರ್ಸ್ಗಳನ್ನು ಇಲ್ಲಿಂದ ವರ್ಗಾವಣೆ ಮಾಡಬೇಕು ಅಂತಕ್ಕಂಥ ತಯಾರಿಗಳು ಇವತ್ತು ನಡೀತಾ ಇದೆ. ಇಟ್ಟು ಬೆಳೆಯುತ್ತಿರುವಂಥ ಈ ಒಂದು ಬೈಂದೂರಿಗೆ ನೀವು ಇನ್ನೂ ವರ್ಗಾವಣೆ ಮಾಡಿದೆ, ಸರ್ಕಾರದ ಸವಲತ್ತುಗಳನ್ನು ಕೊಡ್ತಾ ಇದ್ದರೆ ಅದು ಅಲ್ಲದೆ ತಾಲೂಕು ಆಸ್ಪತ್ರೆ, ನಾವು ಹಿಂದೆ 5 ವರ್ಷಗಳ ಹಿಂದೆ ಇದನ್ನು ಸಮುದಾಯ ಆಸ್ಪತ್ರೆಯಿಂದ ಇದು ತಾಲೂಕು ಆಸ್ಪತ್ರೆಯಾಗಿ ಮಾಡಬೇಕಂತೇಳಿ ನಮ್ಮ ಹೋರಾಟಗಳಿದೆ. ಅದ್ರ ಜೊತೆಗೆ ಸಂಬಂಧಪಟ್ಟ ಹಾಗೆ 2 ಎಕರೆ ಜಾಗವನ್ನು ಸಹ 100 ಬೆಡ್ಡಿನ ಹಾಸ್ಪಿಟಲ್ ಮಾಡಬೇಕಂತೇಳಿ ಈಗಾಗಲೇ ಕಳೆದ 5 ವರ್ಷದ ಹಿಂದೆ ನಾವು ಅದಕ್ಕೆ ತಯಾರಿಯನ್ನು ಮಾಡಿದ್ದೇವೆ. ಜಾಗ ರಿಜಿಸ್ಟ್ರೇಷನ್ ಹಾಸ್ಪಿಟಲ್ ಸರಿಯಾಗಿದೆ. ಅದೆಲ್ಲ ಇರುವಾಗ ನೀವು ಮತ್ತೆ ಪುನಃ ಯಾವುದೋ ಖಾಸಗಿ ಒತ್ತಡಕ್ಕೆ ಮಣಿದು ಇವತ್ತು ಈ ಹಾಸ್ಪಿಟ್ಲಿಗೆ ಇರ್ತಕ್ಕಂಥ ಸವಲತ್ತುಗಳನ್ನು ಇಲ್ಲಿ ಇಲ್ಲದೆ ಡಾಕ್ಟರ್ಗಳನ್ನು ವರ್ಗಾವಣೆ ಮಾಡಿ ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಮಾಡಿದರೆ ಖಂಡಿತವಾಗಿ ಇಲ್ಲಿಯ ಸಾರ್ವಜನಿಕರು ಮತ್ತು ರೈತರು ಸುಮ್ಮನಿರೋದಿಲ್ಲ. ದೊಡ್ಡ ರೀತಿಯಾಗಿರ್ತಕ್ಕಂಥ ಹೋರಾಟಕ್ಕೆ
ದೊಡ್ಡ ರೀತಿಯಾಗಿರ್ತಕ್ಕಂಥ ಪ್ರತಿಭಟನೆಗೆ ನಾವು ಸಜ್ಜಾಗಬೇಕಾಗ್ತದೆ. ನಾನು ಜಿಲ್ಲಾಡಳಿತಕ್ಕೆ ಮತ್ತು ಆರೋಗ್ಯ ತಾಲೂಕು ಅಧಿಕಾರಿಗೆ ಮತ್ತು ಜಿಲ್ಲಾಧಿಕಾರಿಗೆ ತಾಲೂಕು ಅಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟಂಥ ಸರ್ಕಾರಕ್ಕೆ ನಾನು ಮನವಿಯನ್ನು ಮಾಡ್ತೇನೆ. ಒಂದು ವಾರದ ಒಳಗೆ ನೀವೇನು ಇವತ್ತು ಮಾಡಬೇಕಂತೇಳಿ ಇಲ್ಲಿನ ಸ್ಟಾಫನ್ನು ಚೇಂಜ್ ಮಾಡಬೇಕಂತೇಳಿ ವರ್ಗಾವಣೆ ಮಾಡಬೇಕಂತೇಳಿ ನೀವೇನು ತಯಾರಿ ಮಾಡಿದ್ದೀರಿ ಅದನ್ನು ನಿಲ್ಲಿಸ್ತಾ ಇದ್ರೆ ಒಂದು ವಾರದೊಳಗೆ ನಮಗೆ ಮಾಹಿತಿ ಬರಬೇಕು. ನಿಲ್ಲಿಸಿದ್ದೇವೆ ಅಂತೇಳಿ ಒಂದು ವಾರದೊಳಗೆ ಮಾಹಿತಿ ಬರ್ತಾ ಇದ್ರೆ ಖಂಡಿತವಾಗಿ ತಾಲೂಕು ಆಫೀಸ್ ಎದುರುಗಡೆ ಸಾರ್ವಜನಿಕರು ನಾವು ರೈತರೆಲ್ಲ ಒಟ್ಟಾಗಿ ಧರಣಿಯನ್ನು ಕೂತ್ಕೊಳ್ತೇವೆ ಅಂತಕ್ಕಂಥ ವಿನಂತಿಯನ್ನು ಜಿಲ್ಲಾಡಳಿತಕ್ಕೆ ಮತ್ತು ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇದ್ದೇವೆ.